ಪ್ರಹ್ಲಾದ್ ಜೋಶಿ ಅವರನ್ನು ಆರೋಪ ಮಾಡಿದ್ದಾರೆ. ಇವತ್ತು ಬಿಜಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಐಸಿಸ್ ಸರ್ಕಾರ ನಡೆಸ್ತಾ ಇದೆ. ಹುಬ್ಬಳ್ಳಿ ಕೇಸಿಗೆ ಸಂಬಂಧಪಟ್ಟ ಮಾತಾಡಿದ್ದಾರೆ ಸರ್. ಹುಬ್ಬಳ್ಳಿಯಲ್ಲಿ ನಾವು ಅರೆಸ್ಟ್ ಮಾಡಿದ್ದಾರೆ 35 ವರ್ಷದ ನಂತರ ಅಂತವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಏನಂದ್ರೆ ಈ ರೀತಿ ಸರ್ಕಾರ ನಡೀತಿದೆ, ಐಸಿಸ್ ಸರ್ಕಾರ ನಡೀತಿದೆ, ಇಸ್ಲಾಮಿಕ್ ಸರ್ಕಾರ ನಡೀತಿದೆ, ಮುಘಲ್ ಸರ್ಕಾರ ನಡೀತಿದೆ ಅಂತ ಕೇಳಿದ್ದಾರೆ. ಅಪರಾಧಿನೇ ಯಾವಾಗ್ಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ? ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ? ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇನ್ನೂ ಗೊತ್ತಿಲ್ಲಪ್ಪ ನನಗೆ. ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ, ಅದು ಇರ್ತದೆ. ನಾವು ಹೋಮ್ ಮಿನಿಸ್ಟರ್ ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅವ್ರದ್ದು ನೀಚತನ, ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ರಲ್ಲ ಅವ್ರು ನೀಚತನ. ಕೋರ್ಟ್ ಇಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾರೆ ಸರ್. 3 ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ 30 ವರ್ಷದ ನಂತರ ಅನ್ನೋಂತ ಪ್ರಶ್ನೆ ಗೊತ್ತಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ವಿಚಾರ ಮಾಡಬೇಕು ಪೊಲೀಸ್ನವ್ರ ಜೊತೆ. ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟರ್ ಏನ್ ಹೇಳಿದಾರೆ ಅಂತ ಕೇಳಿದ್ದಾರೆ. ಕೋರ್ಟ್ NWA ಜಾರಿ ಮಾಡಿರ್ತಾರೆ ಸರ್, ಅವಾಗ ಮಾಡ್ಬೇಕಾಗಿತ್ತಲ್ಲ ಸರ್. ಯಾಕೆ ಆಯ್ತು, ಈಗ ಮಾಡಿದ್ರೆ ಏನ್ ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಏನ್ ಮಾಡೋದು ಸರ್? ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಲೀಗಲ್ ರಿಮ್ಯೂನರ್ ಅವರು ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟ? ಸರ್, ಈಗ ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ರಾಮ ಮಂದಿರ ವಿಚಾರವಾಗಿ ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಖುಷಿಪಡಿಸಲು ವಿರೋಧ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಕಾನೂನು ರೀತಿಯ ಮಾತಾಡ್ತಾ ಇಲ್ಲ. ಕಾನೂನು ಏನ್ ಹೇಳ್ತದೆ ಅದನ್ನು ಸರ್ಕಾರ ಮಾಡ್ತದೆ. ಕೇಂದ್ರದಿಂದ ಬರ ಪರಿಹಾರ ಏನು ಕೊಡ್ತಾ ಇಲ್ಲ, ಇನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ.